ಸ್ನೇಹಿತರೆ, ಮಾತಿನಲ್ಲಿ ಸ್ವಲ್ಪ ಏರುಪೇರು ಆದರೂ ಕೂಡ ಮನುಷ್ಯನು ಯಾವ ರೀತಿ ನೆಗೆಟಿವ್ ಆಗಿ ಹೋಗುತ್ತಾನೆ ಒಂದು ನಿಜ ಘಟನೆ ಮೂಲಕ ನೋಡೋಣ. 1987 ಅಮೆರಿಕದಲ್ಲಿ ಒಂದು ಫುಟ್ಬಾಲ್ ಪಂದ್ಯ ನಡೆಯುತ್ತಿದ್ದಾಗ ಇಬ್ಬರು ಆಟಗಾರರು ಅಕಸ್ಮಾತ್ ಆಗಿ ಆಟ ನಿಲ್ಲಿಸಿ ವಾಂತಿ ಮಾಡಿಕೊಳ್ಳಲು ಆರಂಭಿಸಿದರು. ಅದಕ್ಕೆ ಸ್ವಲ್ಪ ಮೊದಲು ವಿರಾಮ ಸಮಯದಲ್ಲಿ ಕುಡಿದ ಕೋಲ್ಡ್ ಡ್ರಿಂಕ್ಸ್ ದುಷ್ಪರಿಣಾಮ ಎಂದು ಆರ್ಗನೈಸರ್ಗಳು ಭಾವಿಸಿದರು. ಮುಂಜಾಗ್ರತೆ ಕ್ರಮವಾಗಿ ಮೈಕ್ನಲ್ಲಿ ದಯವಿಟ್ಟು ಪ್ರೇಕ್ಷಕರು ಯಾರೂ ಇಲ್ಲಿನ ಕೋಲ್ಡ್ ಡ್ರಿಂಕ್ಸ್ ಕುಡಿಯಬೇಡಿರಿ, ಅದು ಬಹಳ ಹಳೆಯ ಸ್ಟಾಕ್ ಆಗಿರುತ್ತದೆ ಎಂದು ಪ್ರಕಟಿಸಿದರು. ಅಷ್ಟೇ ಮರುಕ್ಷಣ ಪ್ರೇಕ್ಷಕರಲ್ಲಿ ಗಲಿಬಿಲಿ ಆರಂಭ ಆಯಿತು. ಆ ಪಾನೀಯ ಕುಡಿದವರು ಎಲ್ಲ ವಾಂತಿ ಮಾಡಲು ಶುರು ಮಾಡಿದರು. ಕೆಲವರು ತಲೆ ಸುತ್ತಿ ಗ್ಯಾಲರಿಯಿಂದ ಕೆಳಗೆ ಬಿದ್ದೇ ಹೋದರು. ಅಲ್ಲಿನ ವಾತಾವರಣ ಎಲ್ಲ ಗಲಿಬಿಲಿ, ಹಾಹಾಕಾರ, ಅಳುವುದು, ಚೀರುವುದು ಇತ್ಯಾದಿಗಳಿಂದ ತುಂಬಿ ಹೋಯಿತು. ಆಟ ನಿಂತು ಹೋಯಿತು. ಆಂಬ್ಯುಲೆನ್ಸ್ಗಳು ಬಂದವು, ಆಸ್ಪತ್ರೆಗಳು ತುಂಬಿ ಹೋದವು. ಕೆಲವರ ಪರಿಸ್ಥಿತಿ ವಿಷಮ ಸ್ಥಿತಿಗೆ ತಲುಪಿತ್ತು. ಇದೆಲ್ಲವೂ ಆದ ನಂತರ ತಿಳಿದ ರಹಸ್ಯವೇನೆಂದರೆ ಆ ಪಾನೀಯದಲ್ಲಿ ಯಾವುದೇ ವಿಧವಾದ ದೋಷವಿರಲಿಲ್ಲ. ಆಟಗಾರರಿಬ್ಬರು ಬರುವ ಮುನ್ನ ಒಂದು ಹೋಟೆಲ್ನಲ್ಲಿ ತಿಂದ ಪಿಜ್ಜಾ ಭಾಳ ಹುಳಿಯಾದ ಹಿಟ್ಟಿನಿಂದ ಮಾಡಲಾಗಿತ್ತು. ಸಹಜವಾಗಿ ನಾವು ಪಾಸಿಟಿವ್ ವಿಷಯಗಳನ್ನು ತೆಗೆದುಕೊಳ್ಳುವಷ್ಟು ಸುಲಭವಾಗಿ ನೆಗೆಟಿವ್ ವಿಷಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ನಾವು ಮಾತನಾಡುವಾಗ ಸಾಧ್ಯವಾದಷ್ಟು ನೆಗೆಟಿವ್ನೆಸ್ ಕಡಿಮೆ ಮಾಡಿಕೊಳ್ಳಬೇಕು. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ.